ಬಾ 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 ಏನು ಶಕೆನಪ್ಪ. ಮಾಡ ಮುಚ್ಕೊಂತೈತೆ, ಮಳೆ ಬರಂಗಿಲ್ಲ. ಏನು ಮಾಡದ? ಅಲ 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 ಏನು ಒಂದು ತೆಪ್ಪೆ ಸಗಣಿ ಕೊಟ್ರೆ ಇವಳೇನು ಸಾವ್ಕೊಂತಾಳೇನಪ್ಪ. ಹೆಂಗಾಡ್ತಾಳೆ ನೋಡು. ಅಗಳಪ್ಪ, ಯಾಕ ರಂಗಮ್ಮ ರೇಗಾಡ್ಕೊಂಡು ಬರ್ತಾಳೆ ಯಾರ ಮೇಲೆ? ಲೇ ರಂಗಮ್ಮ, ಯಾಕೆ ಹಂಗ್ ರೇಗಾಡ್ಕೊಂಡು ಹೋಗಿದ್ಯಾ? ಏನತ್ತು ಬಾರಿ ಇಲ್ಲಿ? ಇಲ್ಲ ಕಣೆ, ಜೀವ ಆಗ್ಬೇಕು ಅಂತ ಕೆಲಸ ಐತಿ. ಬಾರಿ ಅಮ್ಮಣ್ಣಿ. ಏನು ಹೋಗಿ ಅಡ್ರಾಗ್ತಾಳೆ ನಮ್ಮ ಹಂಗೆ ಕೆಲಸ ಐತಿ ಅಂತಿ. ಯಾಕೆ ಅಮ್ಮಯ್ಯ, ಏನಾಯ್ತು? ಅಲ್ಲ ಕಣಜ್ಜಿ, ನೋಡಿದೆ ನಾನು ಏನು ಅಟ್ಟಿ ಮುಂದೆ ಒಂದಿಟ್ಟು ಕಿತ್ತೋಯ್ತನೆಲ್ಲ ಈ ಹುಡುಗರು ತಕ್ಕ 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 ಕುಂದೆಲ್ಲ ಕಿತ್ತಾಕಿವಿ. ಸಗಣಿ ಸಾರ್ಸನೆ ಅಂತಂದು ಒಂದು ತೆಪ್ಪೆ ಸಗಣಿ ತಗೊಬರಕ್ಕೆ ಹೋದ್ರೆ ಅನ್ಮಜ್ಜಿ ಇತ್ತಲ್ಲ, ಆ ಅಜ್ಜಿ ಏನು ಉದ್ದಗ್ ಜಗಳ ಬಂದೈತಿ. ಒಂದು ತೆಪ್ಪೆ ಸಗಣಿ ತಗೊಂಡ್ರೆ ಅವ್ರು ಗೊಬ್ಬರ ಆಗ್ತೈತಂತ ಅವ್ರ ತಿಪ್ಪಿಗೆ, ಅದಕ್ಕೆ ಒಂದು ತೆಪ್ಪೆ ಸಗಣಿ ಕೊಡಲ್ವಂತೆ ಲೆಕ್ಕ ಅಕ್ಕ. ಎಲೆ ಅಮ್ಮಣ್ಣಿ, ಅದು ಯಾಕೆ ಹೋಗಿದ್ದೆ ಅವ್ರ ಮಂತಕ್ಕೆ? ನೀನು ನೋಡಿ ನೋಡಿ ಹೋಗಿದ್ಯಮ್ಮ. ಆ ಅಮ್ಮ ಯಾರು ಒಂದು ತೆಪ್ಪೆ ಸಗಣಿನೂ ಕೊಡಲ್ಲ, ಆಮೇಲೆ ಒಂದು ಲೋಟ ಹಾಲು ಕೊಡಲ್ಲ, ಮಾತಾಗೋದ್ರೆ ಒಂದು ಲೋಟ ನೀರು ಕೊಡಲ್ಲ ಹೇಳಿ ಯಾರಿಗೂ. ಅಂತ ಕಂಗಲ್ಗೆಟ್ಟ ಮನ್ನಂಗೆ ಹೋಗಿದ್ಯಮ್ಮ ನೀನು ನೆಂತಾಳು ಅಲ್ವೇ ಮಣ್ಣಿ. ನಾನು ಹಿಂಗೆ ಹೇಳ್ತೀನಿ ಅನ್ಕೋಬೇಡ. ಆ ತಿಮ್ಮಕ್ಕರ ಮಂತಕ್ಕೆ ಹೋಗಿದ್ರೆ ಸಗಣಿ ತಗೊಂಡಿದ್ರೆ ಅವಳೇನು ಬೇಡ ಅಂತಿದ್ಲೆ, ಅಲ್ಲಿಗೆ ಹೋಗೋದು ಬಿಟ್ಟು ನೀನು ಯಾಕೆ ಅಲ್ಲಿಗೆ ಹೋದೆ? ಅಯ್ಯ ಬಾತ್ತ, ಅವಳ ಹಣೆ ಬರ ಏನು ಅಂತ ಗೊತ್ತಾತಲ್ಲ. ಇನ್ನೊಂದ್ಸಲಿ ಅವ್ರ ಅಟ್ಟಿ ಬಾಕ್ಲಿಗೂ ಯಾರು ಕಾಲಿಕ್ಕಲ್ಲ. ಇದ್ಯಾಕೆ ನಿಂಗಜ್ಜಿ ರಂಗಕಯ್ಯ ಯಾತ ಜೋರಾಗಿ ಮಾತಾಡ್ಕೊಂಡು ಕೂಕೊಂಡಿದ್ದೀರಾ? ಈ ಶೆಕೆಗೆ ಏನು ಬದುಕಿಲ್ಲ, ಬಾಳಿಲ್ಲ, ಇನ್ನೇನು? ಈಗ ಅಮ್ಮಣ್ಣಿ ನಿನ್ನಂತ ಬಯಸ್ಕೊಬೇಡ ನೀನು. ನೀನು ಬದುಕು ಬಾಳಿದ್ರೆ ಹೋಗಿ ಮಾಡ್ತೀಯ, ನೀನು ಯಾಕೆ ಬಂದೆ? ಹೆಂಗಂತೆ ನೋಡು, ಇತ್ಲಾಗಿಂತ ತೆಗೆದುಬಿಟ್ರೆ ಮೂಸ್ನಿ ನೋಡು ಹೊರಗಾಗಿ ಹೋಗ್ಬೇಕು. ಅಯ್ಯ ಬಿಡಜ್ಜೆ ಅತ್ತವ್, ನಾನು ಏನ ತಮಾಷೆಗಂದ್ರೆ ನೀನು ಯಾಕೆ ಅಷ್ಟೊಂದು ಸೀರಿಯಸ್ ಮಾಡ್ಕೊಂತಿ ಅತ್ತವ್? ನೋಡಮ್ಮಯ್ಯ, ಯಾಕಾಗನ ತಮಾಷೆ ಮಾಡ್ಕೆ? ನಂತಾಗ ನಾನು ತಮಾಷೆ ಮಾಡಕ್ ಬಂದ್ರೆ ಏನಾದ್ರು ಗ್ರಾಚಾರ ಬಿಡ್ತೀನಿ ನೋಡು. ಹೋಗ್ಲಿ ಬಿಡಮ್ ತಾಯಿ, ತಮಾಷೆ ಮಾಡಲ್ಲ. ನೀನ್ ಯಾಕೆ ರಂಗಕಯ್ಯ ಹಿಂಗ್ ಸಿಟ್ ಮಾಡ್ಕೊಂಡು ಕೂಕೊಂಡಿದ್ಯಾ? ಏನ್ ಹೇಳೋಣ ಹೋಗಿ ಆಗ್ತತ್ತವ್. ನಾನೇನೋ ಒಂದಿಷ್ಟು ಸಗಣಿ ತಗೊಂಬರೋಣ ಅಂತ ಹೋದ್ರೆ ಆ ಹನುಮಜ್ಜಿ ಅಂತನೂ ಎಗ್ರಾಡ ನನ್ನ ಮೇಲೆ. ಅಯ್ಯಮ್ಮ ತಾಯಿ, ಇನ್ನು ಎಂತೆಂತ ಬರಗಾಲ ಬರ್ತೈತೆ, ಸಗಣಿಗೂ ಬರಗಾಲ ಬಂದೈತಿ. ಶೇ ನೀನ್ ಅಂದಿ ಅದನ್ನೆಂತಾಳು ಹೋಗಿ ಹೋಗಿ ಹನುಮಜ್ಜನ್ ಮಂತ ಕೊಯ್ದ್ಯಾ ಸಗಣಿ ತರಕ್ಕೆ? ಆ ಅಜ್ಜಿ ಯಾರಿಗೂ ಕೊಡಲ್ಲ ಹೇಳು. ನಾನು ಅದನ್ನೇ ಮನೆ ಹೇಳಿದ್ದವಳಿಗೆ ಸಗಣಿಗೆ ಮತ್ತೀಗ ಯಾತನ್ ಬೇಕಂದ್ರೆ ತಿಮ್ಮಕ್ಕಯ್ಯರ ಮಂತಕ್ಕೆ ಹೋಗು, ಕೊಡ್ತೈತಿ. ಆ ಅಕ್ಕಯ್ಯ ಒಳ್ಳೇದು. ನೀನು ಹೋಗಿ ಹೋಗಿ ಹನುಮಜ್ಜರ ಮಂತಕ್ಕೆ ಹೋಗಿದ್ಯಮ್ಮ ಅಲ್ವೇ? ಕೂಲಿ ಕರಿಬೇಕಾರೆ ಏನು ಹಂಗಮ್ಮ ಹಿಂಗಮ್ಮ ಬಾರಮ್ಮ ಅಂತ ಬರ್ತಾರೆ. ಯಾವಾಗ ಬತ್ತೀಯ, ಎಷ್ಟೊತ್ತಿಗೆ ಬತ್ತೀಯ ಕೂಲಿಗೆ? ರಪ್ಪನ್ ಬಾ. ಅವಾಗ ಏನು ಸಗಣಿ ತಗೊಬಂದ್ರು ಕೇಳಲ್ಲ, ನೀರು ಹಿಡ್ಕೊಬಂದ್ರು ಕೇಳಲ್ಲ. ತಗೊಂಡೋಗಿ ಸಗಣಿನ ನೀರು ಹಿಡ್ಕೊಂಡೋಗಿ ಮತ್ತೆ ಊಟ ಮಾಡ್ತೀನಿ ಅಂತ ಕೇಳ್ತಾರೆ. ಅದೇ ಯಾವ್ದೆಲ್ಲ ಮುಗ್ದಿದ್ಮೇಲೆ ಇನ್ನು ಆಗ್ತಿರಲ್ಲ ನೋಡು, ಸಗಣಿಗೆ ಹೋದ್ರೆ ಜಗಳ, ನೀರಿಗೆ ಹೋದ್ರೆ ಜಗಳ. ಅದನ್ನ ಎಂಥ ಜನ ಮಾಡ್ಸ್ಕೊಂಬತಕ್ಕಂತೂ ಮಾಡ್ಸ್ಕೊಂಡ್ಮೇಲೆ ಇನ್ನೊಂದು ಇಂಥ ಜನನ ನಾನು ಎಲ್ಲೂ ನೋಡ್ಲಿಲ್ಲ ತಾಯಿ. ಬಾಪ್ಪ, ನಮ್ಮೂರಿನ ಜನದ ಅದೇ ಅಲ್ವೇ, ಮಾಡ್ಸ್ಕೊಂಬತಕ್ಕಂತೂ ಮಾಡ್ಸ್ಕೊಂಬಿಲ್ಲ ಅಂದ್ರೆ ಇನ್ನೊಂದು ಅಷ್ಟೇ. ಅದ್ರಾಗೂ ಏನಂತೆ ರಂಗಕಯ್ಯವು ಕೂಲಿಗೆ ಹೋದ್ರೆ ಅವ್ರಿಗೆ ಹೋಗ್ತಿರ್ಬೇಕು. ನಾನು 2 ದಿನ 3 ದಿನ ಹೋಗಿ ಬ್ಯಾರ್ಯಾರಿಗೆ ಹೋದ್ರೆ ಅಷ್ಟೇ, ಅದಕ್ಕೂ ಜಗಳ. ಅದಕ್ಕೆ ಮುನ್ಸ್ಕೊಂಡೇ ಬಿಡ್ತಾರೆ, ಮಾತಾಡೋದೇ ಇಲ್ಲ. ಒಬ್ರಿಗೆ ಹೋಗ್ತೀವಿ ಅಂತ ನಾವೇನು ಬರ್ಕೊಟ್ಟಿರ್ತೀವಿ. ನಾನಂತೂ ಕೂಲಿಗೆ ಹೋಗಿ ಅದು ಯೋಸ್ತಿನ ಆತ ಬಿಡಮ್ಮ ತಾಯಿ. ನಿನ್ಗೇನ ಪೆನ್ಷನ್ ದುಡ್ಡು ಗೊತ್ತೈತೆ, ಆರಾಮಾಗಿ ಮನೆ ತಿನ್ಕೊಂಡು ಉಣ್ಕೊಂಡಿರ್ತೀಯ. ನಮಗೆ ಹಂಗೆ ಆಗ್ಬೇಕಲ್ಲಮ್ಮ, ಹೋಗ್ಬೇಕು, ದುಡಿಬೇಕು, ತಿನ್ಬೇಕು. ಇಲ್ಲ ಯಾರು ತಂದಾಗ್ತಾರೆ ನಮಗೆ? ಏಲೇ ಸುಮ್ಮನೆ ರೀ, ಅದು ಯಾಕೆ ಹಂಗೆ ಅಂತ್ಯ? ಬರೋ 800 ರೂಪಾಯಿ ತಗೊಂಡು ನಾನು ಏನು ಮಾಡೋಣ ಹೇಳು? ಏನು ಸಾಲದ ಬರ್ತೈತಿ? ಒಂದ್ಸಲಿ ಅಂಗಡಿಗೆ ಹೋದ್ರೆ ಮುಗಿತಮ್ಮ. ಏನು ಇರೋದ್ರ ಕತೆ ಹಾಕ್ತೀನಿ, ನನ್ನ ಕೈಲಿ ಆಗಲ್ಲ ತಾಯಿ. ನನಗೆ ಮಣ್ಕಲ್ ನಾವು ಹೊಲ್ದಾಗ ದೇಕಕ್ಕಾಗಲ್ಲ, ನಿನ್ಕಮ್ಮಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ಇರೋದ್ರೆ ತಿನ್ಕೊಂಡು ಉಣ್ಕೊಂಡು ಸೊಪ್ಪು ಸದೆ ತಿನ್ಕೊಂಡು ಹೆಂಗ ಇದ್ದೀನಿ. ಅದೇ ಬೇಕಿದೆ ಬೇಕಮ್ಮದು ಏನಿಲ್ಲ ನಮ್ಮ. ಒಂದಿಷ್ಟು ಸಪ್ ನೀರ ಇಲ್ಲ ಬಸ್ಸಾರ ಇಂಥ ಮಾಡ್ಕೊಂಡ್ರೆ 2-3 ದಿನ ಇಟ್ಕೊಂಡು ಉಣ್ತೀನಮ್ಮ. ಇನ್ನೇನು ಮಾಡೋಣ? ಯಾಕೆ ನಿನ್ನ ಮಗ ಕೊಡಲ್ಲೆ ಬೆಂಗಳೂರಾಗೆ? ಅವನೆಲ್ಲ ಕೊಡಲ್ಲ ನೀನು ದುಡ್ಡ? ಕೊಡ್ತಾನೆ 6 ತಿಂಗಳಿಗೆ, ವರ್ಷಕ್ಕೆ ಬರ್ತಾನೆ 500,000 ಕೈಗೆ ಕೊಡ್ತಾನೆ. ಅದು ಎಷ್ಟು ದಿನ ಬರ್ತೈತಿ? ಸದಿಕ ಕೊಡೋದು ಬೇಡ, ಇಕ್ಕೋದು ಬೇಡ. ಅವನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಷ್ಟೇ ಸಾಕೇಳು. ಈಗಳೇ ನಾನೇನು ಇಲ್ಲ ಕಣೆ, ಅದೇ ನಾನು ಹೇಳ್ದಂಗೆ ಮಾಡ್ತೀನಿ ಅಷ್ಟೇ. ಬರೋ ದುಡ್ಡಾಗೆ ಒಂದಿಟ್ಟು ಹೆಂಗ ಕತೆ ಹಾಕ್ಕೊಂಡು ಏನು ಮಾಡೋಕ್ಕಾಗಲ್ಲ. ಯಾಕೆ ನೀನು ಸಸಿ ಚೆನ್ನಾಗಿ ನೋಡ್ಕೊಂಬಲ್ಲ ನಿನ್ನ? ಈಗಳೇ ನನಗೆ ಅದಕ್ಕೆ ಅಮ್ಮ ನೀಂತ ಕೇಳಿದೆ ನನಗೆ ಮೆಣಸಿಕಾಯಿ ಕಣಕೈತೆ ನೋಡು. ಅದು ಹೆಂಗ ಹೇಳ್ತಾರಲ್ಲ, ಕಂಡು ಮಿಂಡ್ರುಗಳೇ ಸಂತೆಗೋದ್ಲು ಅಂತಂದು ಹಂಗಾತ ಕಣೆ. ನಿನಗೆ ಗೊತ್ತಿಲ್ಲದ್ದು ಏನೈತಿ? ಅವಳು ನಾನು ನೋಡ್ಕೊಂಬಂಗಿದ್ರೆ ನಂದು ಬಾಳೆ ಯಾಕೆ ಹಿಂಗಾಗಿರೋದು. ಇಲ್ಲಿಗೆ ಬರೋದೇ ಇಲ್ಲ. ತವ್ರ ಮನೆಗೆ ಅಂದ್ರೆ ತಕ್ಕಂತ ಕರ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಬಂದರೆ 1 ದಿವಸನ 2 ದಿವಸನ ಅಷ್ಟೇ ಇರೋದು. ನನ್ನ ನೋಡ್ಕೊಂತಾಳಿರು. ಅಮ್ಮ ನನ್ನ ನೋಡ್ಕೊಂಬಂಗಿದ್ರೆ ನನಗೆ ಯಾಕೆ ಬತ್ತಿ ತೀಕೋಳು ಅಲ್ವೇ ಅಮ್ಮಣ್ಣಿ? ಬೆಂಗಳೂರಿಗೆ ಕರ್ಕೊಂಡೋಗಿಲ್ಲ ನನ್ನ ನೋಡ್ಕೊಂತೀನಿ ಅಂತಂದು
ನಾನು ಹಂಗೆ ಪಾತ್ರೆ ಎಲ್ಲ ತೊಳ್ಕೊಡ್ತಿದ್ದೆ, ಯಾತನ ತರಕಾರಿ ಕಟ್ ಮಾಡ್ಕೊಡೋದು ಹಿಂಗೆ ಮಾಡ್ತಿದ್ದೆ ಕಣೆ. ಹಂಗೆ ನಾವೇನು ಅಚ್ಚಕಟ್ಟ ಮಾಡ್ಕೊಂತೀವಲ್ಲ, ಆ ತೆಟ್ಟೆಗಳು ತೊಳೆದ್ರೆ ಪಾತ್ರೆಗಳು ತೊಳೆದ್ರೆ ಹಂಗೆ ತೊಳೆಯೋದು ಹಂಗೆ ತೊಳೆಯೋದು ಅಂತ ಅಂದ್ಬಿಟ್ಟು ಏನೋ ತರಕಾರಿ ಕಟ್ ಮಾಡ್ಕೊಟ್ರೆ ತರಕಾರಿನ ಹಂಗೆ ಕಟ್ ಮಾಡಿದ್ಯಾ, ಹಿಂಗೆ ಕಟ್ ಮಾಡಿದ್ಯಾ, ನೆಲ ಹಂಗೆ ಒರೆಸಿದ್ಯಾ, ಹಿಂಗೆ ಒರೆಸಿದ್ಯಾ, ಕಸ ಹೋಗಿಲ್ಲ, ಹಂಗೆ ಹಿಂಗೆ ಅಂತ ಕೇಳಿ ಮಾಡೋದು. ಹಂಗೆ ಮಾಡ್ಕಣೆ. ಅದಕ್ಕೆ ನನಗೆ ಸಖತ್ತು ಸಿಟ್ಟು ಬಂದು ಅವ್ನಿಗೆ ಹೇಳ್ದೆ ಒಂದಿನ, ಈಗಪ್ಪ ನನಗೆ ಕರ್ಕೊಂಡು ಊರಿಗೆ ಬಿಡ್ರಿ, ನಾನು ಹೆಂಗ ಬದುಕಂತೀನಿ, ನಿಮ್ಮ ಜೊತೆಗೆ ಮಾತಾಡಲ್ಲ ಅಂತಂಬ ಕಾಲಕ್ಕೆ ತೀರಾ ವಯಸ್ಸಾಯ್ತು ಅಂದಾಗ ಬೇಕಾದ್ರೆ ಕರ್ಕೊಂಡೋಗಿರಂತೆ, ನಾನು ಇನ್ನೂ ಕೈಕಾಲು ದಿಮ್ಮಿಕೊಂಡು ನಾನು ಬರಲ್ಲ ಅಂತ ಹೇಳ್ದೆ. ಓ ಹೇಳಿಂಗಜ್ಜಿ, ಕೈಕಾಲು ದಿಮ್ಮಿಗೆ ಇರುವಾಗ್ಲೇ ಕಂಡರ ಮನೆ ಬಾಕ್ಲಿಗೆ ಹೋಗಿ ಬೀಳಬಾರ್ದು, ಸುಮ್ಮನೆ. ಅಯ್ಯೋ, ಯಾರು ನಮ್ಮರ ಯಾರು ನಮ್ಮರಲ್ವ, ಯಾರು ನಂಬಕ್ಕಾಗಲ್ಲ ಈಗಿನ ಕಾಲದಾಗಿ. ಅಯ್ಯೋ ಬಾತ, ನಮ್ಮ ಮನೆ ಬರೋ ಸರಿ ಇಲ್ಲದು, ಯಾರ ಮೇಲೆ ಏನು ಹೇಳ್ತೀಯಾ? ನಾವು ಪಡ್ಕ ಬಂದಿರೋ ಯೋಗ. ಅವನಿಗೆ ಯಾಕೆ ಮಾಡಿದ್ದೆ? ಪುಳಿಯೋಗರೆ ಮಾಡಿದ್ದೆ ಕಣಜ್ಜಿ. ನಮ್ಮ ಅಮ್ಮ ತಾಯಿ ಅದೊಂದು ಚೆನ್ನಾಗಿ ಇಟ್ಕೊಂಡಿದ್ರೆ ಕಣೆ, ತಿಗ್ದಾಗಲದು ಪುಳಿಯೋಗರೆ ಅಂತಿ. ಅದು ಏನು ಚೆನ್ನಾಗಿರ್ತೈತೆ ಅಂತ ತಿಂತೀನಮ್ಮ. ನನಗಂತೂ ಬಡ ಇಷ್ಟ ಆಗಲ್ಲ. ನಾನು ಉಪ್ಪು ಮೆಂಚಕ್ಕೆ ಗೊಜ್ಜಿಸ್ಕೊಂಡು ಮುದ್ದೆ ಬೇಕಾದ್ರೆ ಅಂತೀನಮ್ಮ. ಈ ಪುಳಿಯೋಗರೆ ಗೊಜ್ಜಂತೆ ಅದು ಯಾತು ವಾಂಗಿ ಬಾತಂತೆ, ಈಗ ಇಂಥವೆಲ್ಲ ನಂಗೆ ಇಷ್ಟ ಆಗಲ್ಲ ನಮ್ಮ ತಾಯಿ. ಅಜಯ್ ಸುಮ್ಮನೆ ಇರು, ನಿನ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀನು ಹಾಕಂಗೆ ಅಂತೀಯ. ಅಕ್ಕಗೆ ಇಷ್ಟ ಆಗ್ತೈತೆ ಮಾಡ್ಕೊಂಡು ತಿಂತೈತಿ, ನಿನಗೆ ಇಷ್ಟ ಇಲ್ಲ ಅಂತಂದು ಅವ್ಳು ತಿಮ್ಮದು ಬಿಡ್ಬೇಕೇನು? ಅಲ್ವೇ, ಅವಳು ತಿಮ್ಮದು ಬಿಡು ಅಂತಂದೆ, ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದಷ್ಟೇ. ಅಮ್ಮಣಿ ನೀನೇನು ಮಾಡಿದ್ಯಾ ಅಡುಗೆ? ನಾನು ನುಗ್ಗೆ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಯಮ್ಮ ಮೊದಲೇ ಬಿಸಿಲು, ಈ ಪಾಟಿ ಬಿಸಿಲಾಗ ನುಗ್ಗೆ ಸೊಪ್ಪಿನ ಸಾರು ಬೇರೆ ಮಾಡಿದೆ, ಇದಕ್ಕೆ ಕಿತ್ಕೊಂಡ್ಲಿ ಅಂತಂದು. ಸುಮ್ಮನಿರ ಅಜ್ಜಿ ಅತ್ತ, ಈಟು ಅಂತೋದು ಎಲ್ಲನೂ ಈಟಮ್ಮ, ನಾವು ತಿಮ್ಮದೇ ಆಯ್ತು. ಏನೋ ಕಣೆ, ನನಗೊಂದಪ್ಪ ಹೋಯ್ತಿ ಸಾರ. ಉಷ್ಣ ಅಂತೀಯ ನೋಡು, ಸಾರು ಒಯ್ಬೇಕಂತ. ಸರಿ ಆಯ್ತು, ಸಾಯಂಕಾಲಕ್ಕೆ ಬಾ ಒಯ್ತೀನಿ. ಯಪ್ಪ ಈ ಬಿಸಿಲಂತೂ ದಗ 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 ಉರಿತೈತಪ್ಪ ಒಂದೇ ಸಮ. ಆಗಲ್ಲಪ್ಪ ಆಗಲ್ಲ. ಅಯ್ಯಪ್ಪ ತಡ್ಕಮಕ್ಕೆ, ಈ ಮಳೆ ಯಾವಾಗ ಬರ್ತೈತೋ ಏನೋ. ಜನಗಳಂತೂ ಒಳ್ಳೆ ಹೊಗೆ ಇತ್ತಾಗ ಇಲಿ ಮರಿಗಳು ಹೆಂಗೆ ಹೊರಟು ಬರ್ತಾವ ಇಲಿಗಳು ಹಂಗೆ ಬರ್ತಾರೆ.